ಅಲ್ಲಿರ್ತಕ್ಕಂಥವ್ರದ್ದು ಸುಮಾರು ಜನಗಳನ್ನ ಮೊಬೈಲ್ಗಳು ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅವ್ರುಗಳು ಎಂದೂ ಇಂಡಿಯಾ ದೇಶದವ್ರ ಜೊತೆ ಮಾತಾಡುವಂತ ಪ್ರತಿ ಕಾಲದಲ್ಲೂ ಬಾಂಗ್ಲಾದೇಶ ಜೊತೆ ಮಾತಾಡ್ತಾರೆ ಅವರು. ಯಾರು ಆಕ್ಟಿವಿಸ್ಟ್ ಗಳು ಹೋಗ್ಬೇಕು, ಅವರು ವಿಡಿಯೋಗಳನ್ನ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು, ಅದ್ರ ಬಗ್ಗೆನೂ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಮುಂದಿನ ಭಾಗದಲ್ಲಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಬಟ್ ನನ್ ಪ್ರಶ್ನೆ ಇರೋದೇನು, ಯಾಕೆ ಪೊಲೀಸರನ್ನು ಇದನ್ನ ರುಟೀನ್ ಆಗಿ ಮಾಡ್ತಾ ಇಲ್ಲ? ಯಾಕೆ ಶಾಶ್ವತವಾಗಿ ಅವರನ್ನು ಗುರುತಿಸಿ ದೇಶಗಳಿಗೆ ಅವ್ರವ್ರ ದೇಶಗಳಿಗೆ ಅಟ್ಟೋ ಪ್ರಯತ್ನ ಯಾಕೆ ಆಗ್ತಾ ಇಲ್ಲ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ದಿವಸದಿಂದ ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ. ನೀವು ಅಲ್ಲಿ ನೆಲಮಂಗಲದ ಹತ್ರ ಒಂದಿದೆ ಡಿಟೆನ್ಷನ್ ಸೆಂಟರ್, 4 ಜನ ತಗೊಂಡೋಗಿ ಒಳಗಾಕ್ಬಿಟ್ರೆ 5 ಜನ ಆಚೆ ಬಂದ್ಬಿಡ್ತಾರೆ. ಅದೇನ್ ಡಿಟೆನ್ಷನ್ ಸೆಂಟರ್ ಅಂತ ಅದಕ್ಕೇನ್ ಲೆಕ್ಕನೂ ಇಲ್ಲ, ಏನೂ ಇಲ್ಲ ಬಿಡಿ. ಅದು ಸುಮ್ನೆ 4 ಗೋಡೆ, ಈ ನೈಜೀರಿಯನ್ 2-3 5-6 ಸೇರಿ ಉಳಿಸ್ಬಿಟ್ಟಾರೆ ಗೋಡೆನ, ಅಂತ ಗಟ್ಟಿ ಗೋಡೆ ಕಟ್ಟಿದ್ದಾರೆ. ಆ ಕಾರಣಕ್ಕೆ ನಾವು ನೆಲ ಹಿಡಿದ್ಬಿಟ್ಟು ಜೈಲಿಗೆ ತುಂಬಿಟ್ಟು ಅವ್ರನ್ನೆಲ್ಲ ಮಾಡ್ಬಿಡ್ತೀವಿ ಅನ್ನುವಂಥದ್ದಿಲ್ಲ. ಕ್ಲೆನ್ಸ್ ಮಾಡಬೇಕು ಅಂದ್ರೆ ಅವ್ರನ್ನ ಪತ್ತೆ ಮಾಡ್ಬೇಕು, ನಾವು ಹಿಡ್ಕೋಬೇಕು. ಅವ್ರನ್ನೆಲ್ಲರೂ ಪತ್ತೆ ಮಾಡ್ಕೊಂಡು ಇಲ್ಲಿಂದ ಒಂದು ಟ್ರೈನ್ ತುಂಬಿ ಮುರ್ಷಿದಾಬಾದ್ ಕರ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಬಾರ್ಡರ್ಗೆ, ಅಲ್ಲಿಂದ ಒಳಗಡೆ ಕಳಿಸ್ಬೇಕು. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು ಕಾನೂನು ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತ ಅಂದ್ರೆ ಸುಮ್ಮನೆ ಹೇಳ್ಬಿಟ್ರೆ ನೀವು ರಾಜ್ಯದ ಜನತೆ ಮುಂದೆ ಇಲ್ಲಿಂದ ಹಿಡ್ಕೊಳ್ಬೇಕು, ಟ್ರೈನಲ್ಲಿ ಕಳಿಸ್ಬಿಟ್ಟು ನಾನು ಹೇಳ್ತೀನಿ, ಬಾರ್ಡರ್ ಚೇಂಜ್ ಇರುತ್ತೆ. ನೋಡಿ ನಿಮ್ದು ವಾಟ್ ಈಸ್ ಬಾಂಗ್ಲಾದೇಶದ ವಿಚಾರ ಬಂದಿದ್ದೀವಿ. ಕೆಲಸನೇ ಇಲ್ಲ, ಊಟ ಕೊಡುತ್ತವ್ರಿಗೆ ನಮ್ಮ ಮನೆ ಒದ್ದುವರಿಸ್ತೀವಿ ನಾವೇ. ಈ ದೇಶ ನಮ್ಮ ಮನೆ. ಯಾವುದೇ ಸರ್ಕಾರ ಪ್ರಶ್ನೆ ಇರೋದು ಉಮೇಶ್ ಸರ್, ಪ್ರಶ್ನೆ ಇರೋದು ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾ ಏನ್ ಅಂಜು ಮಗ ಅಲತ್ತ ಅವ್ರ ಪ್ರಕಾರ ಅಷ್ಟು ಸುಲಭ ಇಲ್ಲ ಕರ್ಕೊಂಡು ಹೋಗಿ ಬಿಟ್ಬಿಡೋದು. ಬಟ್ ಯಾವ ಕಾನೂನಲ್ಲಿ ಹೇಳುತ್ತೆ ಸರ್ ಆಧಾರ್ ಕಾರ್ಡ್ ಕೊಡಿ ಅಂತ? ಯಾವ ಕಾನೂನಲ್ಲಿ ಹೇಳುತ್ತೆ ಸರ್ ರೇಷನ್ ಕಾರ್ಡ್ ಕೊಡಿ ಅಂತ ಹೇಳಿ? ಇದು ಮಾತ್ರ ಸುಲಭವಾಗಿ ಸಿಗ್ತಾ ಇದೆ, ಕರ್ಕೊಂಡು ಹೋಗ್ಬಿಡೋದು ಸುಲಭ ಅಲ್ಲ ಅಂತ ಹೇಳ್ತಾರೆ. ಉಮೇಶ್ ಅಲ್ಲ, ಉಮೇಶ್ ಅವ್ರ ಸಮಯ ಹೇಳ್ತೀನಿ ಕೇಳಿ. ನಾವುಗಳು ಇಷ್ಟೊಂದು ಆಧಾರ್ ಕಾರ್ಡ್ ಮಾಡ್ಕೊಟ್ಟಿರೋರು ಪತ್ತೆ ಮಾಡಿದೀವಿ. ನಾನು ಎನ್ಸೈಕ್ಲೋಪೀಡಿಯಾ ಮಾಡಿದ್ದೀನಿ ಅವ್ರನ್ನ. ಇಡೀ ಬೆಂಗಳೂರು ಸಿಟಿನಲ್ಲಿ ಯಾವ ಭಾಗದಲ್ಲಿ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲಿ ನಾನೊಂದು ISD ನಲ್ಲಿ ಇದ್ದಾಗ ಒಂದು ಡಾಕ್ಯುಮೆಂಟೇಶನ್ ತಯಾರು ಮಾಡಿದ್ದೀನಿ ನಾನು. ಇವ್ರು ಒಂದ್ ದಿವಸ ಕಷ್ಟ ಆಗ್ತದೆ, ಇದು ಇದೇ ತರ ಚರ್ಚೆ ಮಾಡಿ 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 ನಮ್ ಕುಲ್ಲುಗಳು ಉದ್ರೋಗ್ಬಿಟ್ಟವೆ. ಯಾವುದೇ ರಾಜಕೀಯದವರು ನಾವು ಯಾರೇ ಮಾಡ್ಬೇಕಾದ್ರೂ ಸ್ಟೇಟ್ ಗವರ್ಮೆಂಟ್ ಯಾರೇ ಬರಲಿ, ಅವ್ರು ABCD ಸರ್ಕಾರ ಪ್ರತಿ ದಿವಸದ ಕೆಲಸ ಇರ್ಬೇಕಿದ್ದು ಪೊಲೀಸ್ನವ್ರಿಗೆ. ಯಾವತ್ತೋ ಹಿಂಗಾಗಿ ಹೈಕೋರ್ಟ್ ಅಲ್ಲಿ ಯಾವುದೋ ಒಂದು ವಿಚಾರ ಬಂದು ಅಲ್ಲಿ ಚೆನ್ನಾಗಿ ಜಾಡ್ಸಾದ್ಮೇಲೆ ಅವಾಗ ನಾವು ಓಡ್ ಬಂದು ನಥಿಂಗ್ ಡೂಯಿಂಗ್. ಎಲ್ಲಾರ್ಗೂ ಗೊತ್ತು ಈ ದೇಶದಲ್ಲಿ ಇರ್ತಕ್ಕಂಥ ತುಂಬಾ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅಂತ. ಏನು ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ. ಏನಾದ್ರೂ ಮಾಡಿದಾಗಲೇ ಸಮಸ್ಯೆಗಳು ಉದ್ಭವ ಆದಾಗ ಎಲ್ಲ ದೇಶಗಳಲ್ಲೂ ಇದೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಬಟ್ ಇರಲಿ ಸರ್, ಸಾಮಾಜಿಕ ನ್ಯಾಯ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಕಡೆಯಿಂದ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ತಮ್ಮ ವಾದ ಇರೋದು. ತಾವು ಅಂಥದ್ದೇ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತೀರಿ. ಹಾಗಾಗಿ ಕೇಳ್ತಾ ಇದ್ದೀನಿ ಸರ್, ನಮ್ಮ ಸಮಾಜದಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಸಿಗಬೇಕಾದ ಸೌಲಭ್ಯವನ್ನ ಅಕ್ರಮವಾಗಿ ಯಾವುದೋ ದೇಶದಿಂದ ಬಂದು ಇಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ನಿಮ್ಮಂಥವರ
ಹೋರಾಟ ಮೊದಲು ಅಂಥವ್ರ ವಿರುದ್ಧವಾಗಿರ್ಬೇಕು. ಬಟ್ ಯಾಕೋ ಗೊತ್ತಿಲ್ಲ ಸರ್, ಹಿಂಗೆ ಸಾಮಾಜಿಕ ಹೋರಾಟಗಾರರು ಅಂತ ತಮ್ಮನ್ನು ತಾವು ಕರೆಸ್ಕೊಳ್ಳೋರು ಕೂಡ ಈ ಅಕ್ರಮವಾಗಿ ಬಂದ ಬಾಂಗ್ಲಾದೇಶಿಗರ ಬಗ್ಗೆ ಮಾತನಾಡಿದ್ರೆ ಕೋಪ ಮಾಡ್ಕೊಳ್ತಾರೆ, ಅಕ್ರಮವಾಗಿ ಬಂದು ನೆಲೆಸಿರುವಂತಹ ಆಫ್ರಿಕನ್ಸ್ ಬಗ್ಗೆ ಮಾತನಾಡಿದ್ರೆ ಮೌನಕ್ಕೆ ಶರಣಾಗ್ತಾರೆ. ಯಾಕೆ ಹೀಗೆ ಅಂತ ಯಾವ ಸೌಲಭ್ಯ ಬಳಸ್ತಾ ಇದಾರೆ? ಈಗ 10 ಸತಿ ಹೇಳಿದೆ ಸರ್, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇಲ್ಲಿನ ಕೆಲಸ ಕಾರ್ಯ, ಇಲ್ಲಿನವರ ಕೆಲಸವನ್ನು ಕಿತ್ಕೊಳ್ತಾ ಇದ್ದಾರೆ. ನೀವು ಚಿಕ್ಕಮಗಳೂರು ಭಾಗಕ್ಕೆ ಹೋದ್ರೆ, ಕೊಡಗು ಭಾಗಕ್ಕೆ ಹೋದ್ರೆ ಸರ್, ಅಲ್ಲಿನ ಕಾಫಿ ತೋಟದ ಮಾಲೀಕರು ಹೇಳ್ತಾರೆ ಅವ್ರಿಗೆ ಇಲ್ಲಿನವ್ರು ಸಿಗ್ತಾನೆ ಇಲ್ಲ ಕೆಲಸಕ್ಕೆ, ಅನಿವಾರ್ಯವಾಗಿ ಅವ್ರನ್ನ ಕರ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಪ್ರಾಬ್ಲಮ್ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಸರ್, ಕಣ್ಣು ಮುಚ್ಕೊಂಡು ಏನೂ ಇಲ್ಲ ಅನ್ನೋದು. ಇನ್ನ ನಾನು ಕರೆ ಕೇಳಿದಿಲ್ಲ, ಇವಾಗ ಇಳಿತೀನಿ, ಇದ್ರಲ್ಲಿ ರೋಲ್ ಕಾಲ್ ಯಾರ್ಯಾರು ಮಾಡ್ತಿದಾರೆ ಎಲ್ಲ ಬಹಿರಂಗವಾಗಿ ಇಡ್ತೀನಿ. ಇದು ಪ್ರಮಾಣ, ಇದು ಪ್ರಮಾಣ. ಕಣಕ್ಕೆ ಇಳಿತೀನಿ, ಇದರಿಂದ ಒಳ್ಳೇದ್ರಿ, ಅದು ಮುಂದಿರ್ತೀನಿ. ಈ ದೇಶಕ್ಕೆ ನೀವು ಮಾತಾಡಿದ್ರಿ, ನಾವು ಕೇಳಿಸ್ಕೊಂಡ್ವಿ. ದಿಲೀಪ್ ಅವರೇ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅವ್ರವ್ರ ಸಮಯದಲ್ಲಿ ಅವ್ರು ಮಾತನಾಡೋಣ. ನಿಮ್ಮ ಕಳಕಳಿ ಕರೆಕ್ಟ್ ಇದೆ. ಯಾರೆಲ್ಲ ರೋಲ್ ಕಾಲ್ ಮಾಡ್ತಿದ್ದಾರೆ ಅವ್ರ ಹೆಸರನ್ನ ಬಹಿರಂಗ ಅಷ್ಟೇ ಪ್ರಾಮಾಣಿಕವಾಗಿ ಕೇಳಿಸ್ಕೊಳ್ಬೇಕು. ಈಗ ನನ್ನ ಸಮಯದಲ್ಲೂ ನೀವು ಮಾತನಾಡ್ತೀರಿ, ಬೇರೆಯವ್ರಿಗೆ ಡಿಸಿಪ್ಲಿನ್ ಹೇಳ್ತೀರಿ. ನೀವು ಈಗ ನೀವು ಎಷ್ಟು ಪ್ರಾಮಾಣಿಕವಾಗಿ ರೋಲ್ ಕಾಲ್ ಮಾಡೋರ ಬಗ್ಗೆ ಬೆಳಕು ಚೆಲ್ತೀನಿ ಅಂತ ಹೇಳ್ತಾ ಇದ್ದೀರಿ. ನಾನು ಬಹಳ ಸಾಫ್ಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಯಾರೆಲ್ಲ ಇವ್ರಿಗೆ ಜಾಗ ಕೊಡ್ತಿದ್ದಾರೆ, ಯಾರೆಲ್ಲ ಇವ್ರಿಗೆ ಆಧಾರ್ ಕಾರ್ಡ್ ಕೊಡ್ತಿದ್ದಾರೆ, ಯಾರೆಲ್ಲ ಇವ್ರಿಗೆ ರೇಷನ್ ಕಾರ್ಡ್, ವೋಟರ್ ಕಾರ್ಡ್ ಕೊಡ್ತಿದ್ದಾರೆ, ಅವ್ರ ಬಗ್ಗೆನೂ ಕೂಡ ಬೆಳಕು ಚೆಲ್ಲಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದೆಯಾ ಹೀಗೆ ಅಧಿಕಾರಿಗಳಿದ್ದಾರೆ. ಉಮೇಶ್ ಸರ್, ಇಂತಹ ಅನೇಕ ಆಪರೇಷನ್ ಗಳನ್ನ ನಿಮ್ಮ ಅವಧಿಯಲ್ಲೂ ನಡೆಸಿರಬಹುದು. ಬಟ್ ಬಹಳ ಚರ್ಚೆಗೆ ಒಳಪಡೋದು ಏನ್ ವಿಚಾರ ಅಂತಂದ್ರೆ, ಕೇವಲ ಈ ಅಕ್ರಮ ಬಾಂಗ್ಲಾದೇಶಿಗಳ ಬಗ್ಗೆ ಮಾತ್ರ ಬಹಳ ಚರ್ಚೆ ಆಗುತ್ತೆ. ಆಫ್ರಿಕಾದಿಂದ ಬಂದು ನೆಲೆಸಿರುವವರಿಂದನೂ ಕೂಡ ಸಮಾಜಕ್ಕೆ ವಿರುದ್ಧವಾದ ಅನೇಕ ಚಟುವಟಿಕೆಗಳಾಗ್ತಾ ಇದೆ. ಈ ಡ್ರಗ್ಸ್ ಅಂತ ಬಂದಾಗ್ಲೆಲ್ಲ ಸಿಕ್ಕಾಕೊಳ್ಳೋದೇ ಅಲ್ಲಿಂದ ಬಂದವರು, ನೈಜೀರಿಯಾದವರು ಇರ್ತಾರೆ. ಬಟ್ ಬಾಂಗ್ಲಾದೇಶಿಗಳು ಮಾತ್ರ ಸಮಾಜಕ್ಕೆ ಥ್ರೆಟ್ಟು, ಬಾಂಗ್ಲಾದೇಶದಿಂದ ಬಂದು ನೆಲೆಸಿರುವವರು ಮಾತ್ರ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಈ ರೀತಿ ನರೇಟಿವ್ ಯಾಕೆ ಅಂತ ಹೇಳಿ. ಇಲ್ಲ, ಒಂದೇನಾಗುತ್ತೆ, ಬೇರೆ ದೇಶಗಳಿಂದ ಬರ್ತಕ್ಕಂಥವ್ರು ನಾವು ಒಂದು ವಿಭಾಗ ಮಾಡೋದು NDPS ಒಳಗಡೆ ಡ್ರಗ್ಸ್ ಅಲ್ಲಿ ನಾವು ಅವ್ರನ್ನ ತಗೊಂಡಾಗ ಏನಾಗ್ತದೆ, ಅದನ್ನ ನಾವು ಬೇರೆ ವರ್ಗೀಕರಣ ಮಾಡಬೇಕಾಗ್ತದೆ. ಬಾಂಗ್ಲಾದೇಶಿಗಳನ್ನ ನಾವು ತಗೊಳಕ್ ಹೋದಾಗ ಏನಾಗ್ತದೆ ಅಂತಂದ್ರೆ, ಒಂದು ಆಕ್ಟಿವಿಟೀಸ್ ನೋಡ್ಬೇಕಾಗ್ತದೆ ನಾವು, ಒಂದು ನೆಲೆಸುವಿಕೆ, ಬಂದು ಇಲ್ಲಿ ಉಳ್ಕೊಳ್ಳುವಂತದ್ದು, ಮತ್ತೆ ಅವ್ರು ವಿಚಿತ್ರಕಾರಕ ಶಕ್ತಿಗಳ ಜೊತೆ ಯಾಕೆ ಕೈ ಜೋಡಿಸ್ತಾರೆ, ಮತ್ತೆ ಟೆರರಿಸ್ಟ್ ಆಕ್ಟಿಗಳ ಜೊತೆ ಏನೇನೆಲ್ಲ ಈಗಾಗಲೇ ಅವರು ಡಾಕ್ಯುಮೆಂಟೇಶನ್ ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಅರೆಸ್ಟ್ ಆಗಿ ಜೈಲ್ಗೆ ಹೋಗಿದ್ದಾರೆ ಅಂತ ಅನ್ನುವಂಥದ್ದು ನಾವು ಈಗಾಗಲೇ ಬಹಳ ಕ್ರೊನಾಲಜಿಕಲ್ ನೋಡಾಗಿದೆ. ಯಾರ್ಯಾರು ಯಾವಾಗ ಬಂದ್ರು, ಎಲ್ಲೆಲ್ಲಿ ಬ್ಲಾಸ್ಟ್ ಗಳಾದೋ, ಏನೇನೆಲ್ಲ ಅವ್ರು ಪೂರ್ವಕವಾಗಿ ಬಂದು ಇಲ್ಲಿ ವಾಸ ಮಾಡಿದ್ರು, ಎಷ್ಟು ಜನ ಇನ್ನೂ ಅಬ್ಸ್ಕ್ಯಾಂಡಿಂಗ್ ಇದ್ದಾರೆ ಅಂತ ಅನ್ನುವಂಥದ್ದು. ಬಾಂಗ್ಲಾದೇಶಿಗಳದ್ದು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ದೇ ಆರ್ ಸಪೋರ್ಟಿಂಗ್ ಟು ದಿ ಪಾಕಿಸ್ತಾನ್ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಅಂತಂದ್ರೆ ನಮ್ಗೆ ಅನ್ನಿಸ್ತೇ ಇರ್ಬೋದು, ಬಟ್ ಅಲ್ಲಿಗೆ ಬರ್ತಾರೆ ಅವರು, ಬಂದ ತಕ್ಷಣನೇ ಅಲ್ಲಿ ಎಲ್ಲ ಬದಲಾವಣೆಗಳಾಗ್ತವೆ. ಬದಲಾವಣೆಗಳಾದಂತಹ ಪರಿಸ್ಥಿತಿಯಲ್ಲಿ ಏನಾಗ್ತಾರೆ, ಅವ್ರು ಈಸಿಯಾಗಿ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಬಂದು ಈ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾರೆ ಎನ್ನುವುದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಈಗಾಗಲೇ ಪೊಲೀಸರ ಹತ್ರನೂ ಇದಾವೆ, ನ್ಯಾಯಾಲಯ ಇದಾವೆ, ಎಲ್ಲ ಇದಾವೆ. ನಾವು ಅದನ್ನಷ್ಟೇ ಮನಗಾಣಬೇಕು, ಬೇರೆ ಇನ್ನೇನಿಲ್ಲ ನಮ್ದು. ಅವ್ರು ಬರ್ತಾ ಇದ್ದಾರೆ, ಇಲ್ಲಿರ್ತಕ್ಕಂಥವ್ರ ವಿರುದ್ಧವಾಗಿ ನಾವು ಬಹಳ ಕೆಲಸ ಮಾಡಿದೀವಿ. ಅದೊಂದು ಎನ್ಸೈಕ್ಲೋಪೀಡಿಯಾನೇ ತಯಾರು ಮಾಡಿದೀವಿ, ನಾವು ಎಷ್ಟು ಜನ ಬರ್ತಾರೆ ಅನ್ಬಿಟ್ಟು ಅಂತ. ಆಮೇಲೆ ಇರ್ತಕ್ಕಂಥ ಎಲ್ಲ ಏನ್ ಈ ರೋಸ್ ಗಾರ್ಡ್ಗಳಲ್ಲಿ ಇದಾವಲ್ಲ, 50-80% ನನ್ನ ಲೆಕ್ಕದಲ್ಲಿ ಅವರೇನೆ. ಆಲ್ಮೋಸ್ಟ್ ಇದೀಗ ಮಡಿಕೇರಿ ಭಾಗದಲ್ಲಿ ಸ್ವಲ್ಪ ಕ್ಲೀನ್ಸ್ ಆಗಿದೆ. ಯಾವಾಗ ಅಸ್ಸಾಂ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದ್ಮೇಲೆ. ಈಗೇನಾಗ್ತದೆ, ನಾವು ಮೊದಲೆಲ್ಲ ಹೋಗ್ತಾ ಇದ್ವಿ, ನಾವು ಕ್ರಾಸ್ ಮಾಡಿದೀವಿ, ಈಸಿ ಯಾರು ಬೇಕಾದ್ರೂ ಹೋಗೋದು. ಅತ್ತೆ ಮನೆಗೆ ಹೋದಂಗಲ್ಲಿ ಮುರ್ಷಿದಾಬಾದ್ ಹೋಗ್ಬಿಟ್ರೆ ನೀವು ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಈಗ ಹೇಗೆ ಮಾಡ್ತಾ ಇದ್ರೋ ಗೊತ್ತಿಲ್ಲ, ಬಟ್ ಬಹಳ, ಯಾಕಂದ್ರೆ ಅವ್ರ ಜಮೀನುಗಳು ಈ ಕಡೆ ಇತ್ತು, ಇವ್ರ ಜಮೀನುಗಳು ಆ ಕಡೆ ಇತ್ತು, ಅದನ್ನ ಡಿಮಾರ್ಕೆಟ್ ಮಾಡಿದ್ದಾರೆ. ನೀವು ಈ ಕಡೆ ಬರಬೇಡಿ, ನೀವು ಆ ಕಡೆ ಹೋಗ್ಬಿಡಿ ಅಂತ. ಬಟ್ ಇನ್ನೂ ಫೈನಲೈಸ್ ಆಗ್ಲಿಲ್ಲ ಅದು. ಬಟ್ ಅದೆಲ್ಲ ಈಗ ಅದೊಂದು ಬಾರ್ಡರ್ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದ ಹಾಳಾಗುತ್ತೆ. ಆದ್ರೆ ನಾವು ವರ್ಗೀಕರಣ ಮಾಡಬೇಕಾದಾಗ, ನಾವು ಬೇರೆ ದೇಶದಿಂದ ನೈಜೀರಿಯನ್ಸ್ ಬರ್ತಾರೆ, ಮೋಸ ಮಾಡ್ತಾರೆ, ಡ್ರಗ್ಸ್ ತರ್ತಾರೆ, ಅದೊಂದು ವಿಭಾಗ. ಅವ್ರನ್ನ ಸದೆ ಬಡಿತಕ್ಕಂಥದ್ದು, ಅವ್ರನ್ನ ತಾಚೆ ಬಿಸಾಕ್ತಕ್ಕಂಥದ್ದು ಕೆಲಸನ ನಿರಂತರವಾಗಿ ಮಾಡ್ತಾರೆ. ಅವ್ರು ಹೇಳಿದ್ರು, ಅಡ್ವೊಕೇಟ್ ಸಾಹೇಬ್ರು, SOP ನಮ್ಗೆ ಇರ್ತಕ್ಕಂಥದ್ದು ಸ್ಟೇಟ್ ಗವರ್ಮೆಂಟ್ ಅವ್ರಿಗೆ ನಾವೇ ಹಿಡಿಬೇಕು. ಯಾವುದೇ ಸರ್ಕಾರಗಳು ಬರ್ಲಿ ಬಿಡಿ, ಅವ್ರು ಕಿತ್ತಾಡ್ತಾನೆ ಇರ್ತಾರೆ, ನಿಮ್ ಕಾಲದಲ್ಲಿ ಬರ್ತಾರೆ, ನಮ್ ಕಾಲದಲ್ಲಿ ಬರ್ತಾರೆ ಅಂತ ವಿಚಾರ ಬಿಟ್ಟಾಕ್ಬಿಡೋಣ. ಬಟ್ ನಮ್ಮ ಕೆಲಸ ಇಲ್ಲಿ ಬಹಳ ಮೇಜರ್ ಇದೆ ಪೊಲೀಸರದು. ಯಾವುದೇ ಸರ್ಕಾರ ಇರಲಿ, ಅಲ್ಲಿ ABCD ಯಾವ್ದಾರ ಸರ್ಕಾರ ಬರಲಿ, ನಾವುಗಳು ಬಹಳ ಸುಲಭ ಗುರುತಿಸುವಂತದ್ದು ಅತ್ಯಂತ ಸುಲಭವಾದಂತ ಕೆಲಸ. ನನ್ನನ್ನು ಕಳಿಸಿದ್ರೆ ನಾಳೆ ಬೆಂಗಳೂರು ಸಿಟಿನಲ್ಲೇ ಒಂದು ವಾರದಲ್ಲೇನೆ 10,000 ಜನ ನಾನು ಐಡೆಂಟಿಫೈ ಮಾಡ್ಕೊಡ್ತೀನಿ. ಕಳಿಸಿದ್ರೆ ಅಂದ್ರಿ ಸರ್, ಹಂಗಾಗಿ ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಂಗಾದ್ರೆ ಪೊಲೀಸ್ನ ಕಳಿಸದೇ ಇರೋರು ಯಾರು? ಅವ್ರು ಹೋಗದೇ ಇರೋ ರೀತಿಯಲ್ಲಿ ತಡೀತಾರೆ. ನನ್ನನ್ನು ಕಳಿಸಿದ್ರೆ ರಾಜ್ಯದಲ್ಲಿರುವಂತಹ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂತಹ ಸರ್ಕಾರ.